ನರೇಂದ್ರ ಮೋದಿ ಅವರಿಗೆ, ಎಚ್ ಡಿ ಕುಮಾರಸ್ವಾಮಿ ಅವರಿಗೆ, ಎಚ್ ಡಿ ರೇವಣ್ಣ ಅವರಿಗೆ, ಯಡಿಯೂರಪ್ಪನವರಿಗೆ, ನಮ್ಮ CMR ಶ್ರೀನಾಥ್ ಅಣ್ಣನ್ಗೆ, ಜನತಾ ದಳಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ, ತೆನೆ ಹೊತ್ತ ಮಹಿಳೆಗೆ ನಿಮ್ಮ ಓಟು ಯಾರಿಗೆ? ತೆನೆ ಹೊತ್ತ ಮಹಿಳೆಗೆ ನಿಮ್ಮ ಓಟು ಯಾರಿಗೆ? ಖುಷಿಯಾಗಿದ್ದೀರಾ? ಮಕ್ಕಳನ್ನ ಗಂಟಾಕೊಂಡಿದ್ದೀರಾ? ಏನೇ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಗ್ರಾಮದಲ್ಲಿ ಸರ್ಕಟ್ಕೋಬೇಕು. ಈ ಎಲೆಕ್ಷನ್ ನಾವಿಬ್ರು ಹೆಂಗಿದ್ವಿ, ಹುಲಿ ಸಿಂಹ ಇದ್ದಂಗಿದ್ವಿ, ಇವಾಗ ಹೆಂಗಿದ್ದೀವಿ? ಕಾರಣ ಇಷ್ಟೇ, ಮಲ್ಲೇಶ್ ಬಾಬು ಗೆಲ್ಲಬೇಕು, ನರೇಂದ್ರ ಮೋದಿ ಪ್ರಧಾನಿ ಆಗ್ಬೇಕು, ಅಷ್ಟೇ. ಎರಡೇ ಕೆಲಸ. ಇದಕ್ಕೆ ನಾವೆಲ್ಲ ತ್ಯಾಗ ಮಾಡ್ಬೇಕು, ಎಲ್ಲ ಊರಾಗೂ. ಬೆಸ್ಟ್ರ ಕರೆಕ್ಟಾ? ಊರುಗಳಿಗೆ ಭಿನ್ನಾಭಿಪ್ರಾಯ ಬಿಡ್ರಿ. ಈ ಮಾರ್ಜನಹಳ್ಳಿನಲ್ಲಿ ಸ್ವಲ್ಪ ಕಾಂಗ್ರೆಸ್ ಐತೆ, ಶಂಕರ ಬಾಬು ಸ್ವಲ್ಪ ಮಾಡ್ತಾ ಇರ್ತಾರೆ ಕಾಂಗ್ರೆಸ್ಗ. ಇಲ್ಲ, ಈಗ ನಾವಿಬ್ರು ಒಂದಾಗಿರೋದ್ರಿಂದ ನಾವು 80% 70% ಬಿಟ್ಟಿದ್ದೆ, ಆಯ್ತಾ? ಅವ್ರಿಗೆಲ್ಲ ಈ ಎಷ್ಟೂರು ಬರೋದು ನಿಮ್ದು? 9 ಹಳ್ಳಿಗೆ 100 ಅಂದ್ರೆ 900 ಓಟು, 1000ದೊಳಗೆ ಇಕ್ಬೇಕು ಅವ್ರನ್ನ. ಕಾಂಗ್ರೆಸ್ ಅವ್ರನ್ನ ಇಕ್ತೀರಾ? ಆಮೇಲೆ ನೀನ್ ಹಂಗೆ ಹಿಂಗೆ ಅಂತ ಮಾಡಕ್ ಹೋಗ್ಬೇಡ್ರ. ಇಬ್ರು ಸೇರ್ಕೊಂಡ್, ಎರಡೂ ಕಡೆಯವ್ರು ಸೇರ್ಕೊಂಡ್ರ, ಇಲ್ಲ ಜವಾಬ್ದಾರಿ JDS ಅವ್ರಿಗೆ ಕೊಡ್ರಿ, ತಲೆ ಕಟ್ಸ್ಕೊಬೇಡ್ರ. ನಾವೆಲ್ಲ ಓಟ್ ಹಾಕೋಣ. ಇಲ್ಲ ಎಲ್ಲಿ ನಾವು ಬಲ ಇದ್ದೀವಿ ನಮ್ಗೆ ಅವ್ರು ಕೊಡ್ಲಿ, ಎಲ್ಲ ಒಟ್ಟಿಗೆ ಸೇರ್ಕೊಂಡು ಮಾಡೋಣ. ಎಲ್ಲ ಊರುಗಳಾಗನು. ಈಗ ಇದು 20ನೇ ಪಂಚಾಯತಿ, ಒಂದೇನಹಳ್ಳಿ 21, ಗಗ್ಲಿ 22, ದೊಡ್ಡ ಸಳ 23 ಲಾಸ್ಟ್, ಆಮೇಲೆ ಟೌನು. ಇದು 20ನೇ ಪಂಚಾಯತಿ. ಹೋಗಿದ್ ಕಡೆ ಇದೇ ಭಾಷಣ. ನಾವಿಬ್ರು ನಮ್ ಭಿನ್ನಾಭಿಪ್ರಾಯಗಳು ಬೇಡ. ಈ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ ಹಿಂಗೆ ಬೋಣಿ ಹಾಕೊಡ್ತು ಕಾಂಗ್ರೆಸ್ ಅವ್ರಿಗೆಲ್ಲನು. ಕಾಂಗ್ರೆಸ್ ಐತೇನೆಲ್ಲನ 220 ಹಳ್ಳಿನಾಗ ಎಲ್ಲಿ ಕಾಂಗ್ರೆಸ್ ಇಲ್ಲ. ಆ 50,000 ಓಟ್ ಪ್ಲಸ್ ಆಗೋಗ್ಬಿಡ್ತಾವ್ರಕ. 100 ಓಟ್ ಎಲ್ಲ ಊರಾಗ ಐತೆ ಕಾಂಗ್ರೆಸ್. 50, 20, 80 ಇರೋದು. 15,000 ಇತ್ತು, 1000 ಒಂದು 15-20,000 ಬೀಳೋದು. ಈ ಕಿತ ಅವ್ರದ್ದು ಜಾಸ್ತಿ ಆಗೋಯ್ತು. ಅದನ್ನ ಹೇಳಾಗಿಲ್ಲ, ಟಿವಿ ನಾವೇ ಅವ್ರನ್ನ ಒಗ್ಗಟ್ಟು ಮಾಡಿದ್ವಿ. ನಾವು ಅವ್ರನ್ನ ಸುಮ್ಮನೆ ಬಿಟ್ಬಿಟ್ಟಿದ್ರೆ ಬಲ್ಕೊಂಡಿರೋರು. ಅವ್ರಿಗೆ ನಾವೇ ಚುಚ್ಚಿದ್ ಹಾಕಿ ಬರ್ತಿಗ್ಲ ಚುಚ್ಚಿ ಅವ್ರು ಮಲಗಿದ್ದವ್ರನ್ನ ಒಂದು. ಎರಡನೇದು ಶ್ರೀನಾಥ್ 3 ಗಂಟೆ ಮೇಲೆ ಕೊಟ್ಬಿಟ್ಟು ಅವ್ರಾಗಿ ಕೈ ಹಾಕಿದ್ರು ಎಲ್ಲಾನು. ಈಗ ಎಲ್ಲ ರಾಜಕಾರಣ ಗೊತ್ತಾಯ್ತು ನಿಮ್ಗೆ, ಹೇಳ್ಕೊಳ್ಳೋದೇನು ಇಲ್ಲ. ನಂದು ಅಪೀಲ್ ಏನಂದ್ರೆ, ನಮ್ಮವರು ನೀವೆಲ್ಲ ಅಂಟ್ಕೊಂಬಂದ್ರೆ ನಮ್ಗೆ ಹೋದ್ರೆ ಈ ಅಪ್ಪನು ನೆಕ್ಸ್ಟ್ ಆತಾನೆ, ನಾನು ಆತೀನಿ. ಅರ್ಥ ಆಯ್ತಾ? ಈಗ 25 ವರ್ಷ ಆಗೈತೆ SC ಆಗಿ. ಈಗ ದೇವೇಗೌಡರು ತಗೋ ಮಾತಾಡಿದ್ದೀನಿ, ಕುಮಾರಣ್ಣ ತಗೋ ಮಾತಾಡಿದ್ದೀನಿ, ವಿಜಯೇಂದ್ರ ತಗೋ ಮಾತಾಡಿದ್ದೀನಿ. ನಮ್ದು ಜನರಲ್ ಆದೈತೆ. MP ಏನೇ ಮಾಡಿ ಶ್ರೀನಾಥ್ ನಿಲ್ತಾನ. ಅದನ್ನು 100 ಕೋಟಿ ಆಗ್ಲಿ, ನಾನು ಏನನ್ನ ಮಾಡಿ ಅಧಿಕಾರಕ್ಕೆ ಹೋಗಬೇಕಂತ ಕತಾಯ ಹೇಳಿದ್ದೆ ತಾನೆ. ಎಲ್ಲಿಂದ ಎಲ್ಗೂ ಸರಿ ಅಂತ ನನ್ನ ಜೊತೆನಾಗಿತ್ತ. ಅಪ್ಪಜಣ್ಣ ಇದ್ದಾಳ ಮೇಲೆ ಹೊಟ್ಟೆನಾಗ ಏನು ಇಕ್ಕಬೇಡ. ಇದು ನಮ್ಮಿಬ್ಬರು ಮರ್ಯಾದೆ. ಇಲ್ಲ ಕಂಪ್ಲೇಂಟ್ ಐತೆ, ಆಯ್ತಾ? ನಾನೇ ಬಂದೋಬಸ್ತ್ ಮಾಡ್ತೀನಿ, ನೀನ್ ತಲೆ ಕಟ್ಸ್ಕೋಬೇಡ. ಬಾಬು ಮೌನಿದ್ ನನ್ನ ಜವಾಬ್ದಾರಿ. ಗೆರೆ ಗೀಚದ ದಾಟ್ಕೊಡ್ದಂಗೆ ಇಕ್ಕಿದ್ದೀನಿ. ನೀನೇನಿದ್ರು ಹೊರಕ್ ಹಾಕ್ಬೇಕು, ಒಟ್ಟು ಹಾಕ್ತೀಯಾ? ಸರಿ, ಕುತ್ಕೋ. ಇನ್ನೇನ ಭಿನ್ನಾಭಿಪ್ರಾಯ ಐತೇನಪ್ಪ? ಪ್ರವೀಣ್ ಏನೋ ಎಲ್ಲ ಹಾಕ್ತೀರಾ? ಏನೆಲ್ಲ ಹಿಂದ್ಗಡೆ ಅದೇನು? ನೀವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಭಾರತೀಯ ಜನತಾ ಪಕ್ಷದ ನೇತಾರ ನರೇಂದ್ರ ಮೋದಿ ಅವರು ಕೈ ಬಲಪಡಿಸ್ಬೇಕಾದ್ರೆ ಮಲ್ಲೇಶ್ ಬಾಬು ಅವರು ತೆನೆ ಗೊತ್ತು ಓಟ್ ಕೊಟ್ಟು ಇಲ್ಲಿಂದ ಗೆಲ್ಸಿದ್ರೆ ಅವ್ರು ಅಲ್ಲಿ ಕೈ ಎತ್ತಾರೆ. ಕೋಲಾರ ಲೋಕಸಭೆಗೆ ನೀವು ಅವ್ರನ್ನ ಆಯ್ಕೆ ಮಾಡಿದ್ರೆ ಪಾರ್ಲಿಮೆಂಟ್ ನಲ್ಲಿ ಮೋದಿಗೆ ಇವ್ರು ಆಯ್ಕೆ ಮಾಡ್ತಾರೆ. ಚೈನೀಸ್ಗೆ ಯಾರು ಕೂಡ ಅನ್ಯತೆ ಭಾವಿಸಕ್ಕೋ JDS ಅದು ಇದು ನೋಡಕ್ ಹೋಗ್ಬೇಡ್ರಿ. ಒನ್ಲಿ ನರೇಂದ್ರ ಮೋದಿ ಅಷ್ಟೇನೆ. ಇವತ್ತು ದೇಶ ಕಷ್ಟದಲ್ಲೈತೆ. ಎಲ್ಲಂದ್ರಲ್ಲಿ ಬಾಂಬುಗಳಾಗ್ತಾವ್ರೆ, ಎಲ್ಲಂದ್ರಲ್ಲಿ ನಮ್ಮ ಹಿಂದೂಗಳನ್ನ ಸಾಯಿಸ್ತಾವ್ರೆ. ಇದೆಲ್ಲ ಹೋಗ್ಬೇಕಂದ್ರೆ ನೀವೆಲ್ಲ ನರೇಂದ್ರ ಮೋದಿ ಅವ್ರಿಗೂ ಸಹಾಯ ಮಾಡಬೇಕು. ಮಲ್ಲೇಶ್ ಅವ್ರಿಗೆ ಓಟ್ ಕೊಡೋದ್ರ ಮುಖೇನ ಮತ್ತೆ ನರೇಂದ್ರ ಮೋದಿ ಅವ್ರಿಗೆ ಪ್ರಧಾನಿ ಮಾಡ್ಬೇಕು ಅಂತ